ಇನ್ನೂ ಸಾಕಷ್ಟು ಜನ ಬಂದಿಲ್ಲ. ಕಡಿಮೆ ಸಮಯದಿಂದ ಬೇರೆ ಬೇರೆ ನಮ್ಮ ಸಮಾಜದ ಹಿರಿಯರಿಗೆ ಹೇಳಿರುವಂಥದ್ದು ಸಮಯದ ಕೊರತೆಯಿಂದ ಅವ್ರಿಗೆ ನಾವು ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಇಮಿಡಿಯೇಟ್ ಆಗಿ ಒಂದು 8 ಜನ ಕೊಡೋಣ ಅನ್ನುವಂಥದ್ದು ಇತ್ತು. ಆದರೂ ಸಹಿತ ಒಂದು 60-70 ಜನ ಇವತ್ತು ಬಂದಿದ್ರು. ನಾ ಬರುವಂಥ ಒಂದು ವಾರದ ಒಳಗಾಗಿ ಅವರೆಲ್ಲರೂ ಕೂಡ ನಿರ್ಧಾರ ಮಾಡಿ ಸಮಾಜದ ಹಿರಿಯರು ಅನ್ನುವಂಥವ್ರು ಪಕ್ಷಾತೀತವಾಗಿ ಮತ್ತು ಡಿವಿಷನ್ ಅನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಅಂದಾಜು 100 ಜನರ ಅನ್ನುವಂಥ ಒಂದು ಸಂಖ್ಯೆಯಲ್ಲಿ ಸಾಧ್ಯದಷ್ಟು ಬೇಗನೆ ಅವ್ರು ಕರೆದು ಎಲ್ಲರಿಗೂ ಯಾರಿಗೆ ಏನು ತಿಳುವಳಿಕೆಯನ್ನು ಹೇಳಬೇಕು, ಯಾವ ರೀತಿ ಸಮಾಜದಲ್ಲಿ ಒಟ್ಟಾಗಿ ಹೋಗ್ಬೇಕು, ಒಂದೇ ಕುಟುಂಬದ ಸದಸ್ಯರಾಗಿ ಅಂತಮ್ರತೆಯಾಗಿ ಇರಬೇಕು ಅನ್ನುವಂಥದ್ರೊಳಗೆ ಸರಿ ಮಾಡುವಂಥ ಉದ್ದೇಶ ಇಟ್ಕೊಂಡು ಒಂದು 100 ಜನ ಪ್ರಮುಖರನ್ನು ಕರಿತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ ಕರೆದ್ಬಿಟ್ರೆ ಜಾತ್ರೆ ಆಗಿಬಿಡ್ತದೆ. ಎಲ್ಲರಿಗೂ ಅಭಿಪ್ರಾಯ ಬೇರೆ ಬೇರೆ ಹೇಳೋದ್ರಿಂದ ಸಮಾಜದವ್ರು ಕೂಡಿದ್ರು ಅವರೊಳಗನ್ನ ಹೊಂದಾಣಿಕೆ ಆಗಲಿಲ್ಲ, ಅವ್ರಿಗೆ ಅಲ್ಲೇ ಮಾಚಿ ಮುರುಪಾಲ್ ಜಗಳ ಹೊರಗೆ ಹೊರಟು ಹೋದ್ರು ಅನ್ನುವಂಥದ್ದು ಹಿಂಗೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲ ಪ್ರಮುಖರು ಸೇರಿ ಈ ಸಮಾಜವನ್ನ ಯಾವ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದೀವಿ ಅದೇ ಉದ್ದೇಶದಿಂದ ಒಗ್ಗಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ವಾರದೊಳಗಾಗಿ ಅದು ಎಲ್ಲಿ ಕರಿಬೇಕು, ಯಾವ ಡೇಟಿಗೆ ಕರಿಬೇಕು ಅನ್ನುವಂಥದ್ದು ನಾವು 2 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಒಂದು 100 ಜನ ಕೂಡಿದ ನಂತರ ಮತ್ತೆ ಯಾರ್ಯಾರ ಕಡೆಯಿಂದ ಯಾರ್ಯಾರು ಹೇಳಿದ್ರೆ ಸರಿ ಹೋಗುತ್ತೆ, ಅದು ಒಟ್ಟಾರೆ ಒಂದಾಗಿ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತು. ಇಲ್ಲ ಅಲ್ಲಿ ನೋಡಿ, ಮೇನ್ ಆಗಿರುವಂತದ್ದು ಏನೇನು ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿದೆ ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೊಳ್ಳೋ ಸಲುವಾಗಿ ಮುಕ್ತ ಕಂಠದಿಂದ ಮುಂದೆ ಸರಿಯಾಗಿ ಹೋಗ್ಬೇಕು. ಯಾವ ಉದ್ದೇಶದಿಂದ ನಾವು ಹೊಂಟಿದೀವಿ ಅದು ಈಗ ನಾವು 2A ಇರ್ತೀವಿ, 2A ಸಾಧ್ಯನಾ? ಅದನ್ನ ಮಾಡ್ಬೇಕಾದ್ರೆ ಕಾನೂನು ಹೋರಾಟ ಮಾಡಬೇಕು ಅಥವಾ ಸಂಬಂಧಪಟ್ಟಂತವ್ರ ಮೇಲೆ ಪ್ರೆಷರ್ ತರುವಂಥದ್ದು ಅವಶ್ಯಕತೆ ಇದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಅಂದ್ರೆ ಬಹಳಷ್ಟು ಜನ ಆದ್ರೆ ಇವೆಲ್ಲ ವಿಷಯಗಳು ಚರ್ಚೆ ಆಗೋದಿಲ್ಲ ಅನ್ನೋದ್ರ ಸಲುವಾಗಿ ಅದನ್ನ ಸಂಬಂಧಪಟ್ಟಂತ ಹಿರಿಯರ ಅನುಭವಿಗಳಿರುವ ಅಂತವ್ರ ಕಡೆಯಿಂದ ಸಲಹೆಗಳನ್ನು ತೆಗೆದುಕೊಂಡು ನಿರ್ಧಾರಗಳನ್ನು ಅದನ್ನ ಯಾರ್ಯಾರು ಕರಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್. ಸ್ವಾಮೀಜಿ ಅವ್ರು ಇರೋದಲ್ಲ, ಯಾವ್ದು ಕೂಡಲ ಸಂಗಮ ಸ್ವಾಮಿ ಅವ್ರು ಇರ್ಬೋದು, ಹರಿಹರ ಸ್ವಾಮೀಜಿ ಅವ್ರು ಇರ್ಬೋದು, ಜಮಖಂಡಿ ಬಬಲೇಶ್ವರ ಸ್ವಾಮೀಜಿ ಅವ್ರು ಇರ್ಬೋದು, ಸ್ವಾಮೀಜಿ ಅವ್ರು ಇರಲ್ಲ. ಅಲ್ಲ ಎಲ್ಲ ಸರ್, ಯತ್ನಾಳ್ ಅವರು ನಮ್ಮ ಸಮಾಜದ ಹಿರಿಯರು, ಯಾರು ಮಾತಾಡಿಲ್ಲ. ಸ್ವಾಮೀಜಿ ಅವ್ರು ಕರೆಯಲ್ಲ. ಯಾವುದೇ 3 ಸ್ವಾಮೀಜಿ ಅವ್ರು ಇದಾರ, 3 ಪೀಠ ಇದಾರ, 3 ಪೀಠದ ಸ್ವಾಮೀಜಿ ಅವ್ರನ್ನ ಕರಿತಾ ಇಲ್ಲ. ಅದೆಲ್ಲ ಇಲ್ಲ ಚರ್ಚೆ. ನೋಡಿ, ನಮ್ಮ ವಿಚಾರಗಳಿರುವಂತದ್ದು ಒಂದಾಗಿ ಒಟ್ಟಾಗಿ ಹೋಗ್ಬೇಕನ್ನುವಂಥದ್ದು. ನಾವು ಸೂಜಿ ಕೆಲಸ ಮಾಡ್ತಾ ಇದ್ದೇವೆ ಹೊರತು ನಮ್ಮ ಸಮಾಜದಲ್ಲಿದ್ದಂಥವ್ರು ಕತ್ರಿ ಕೆಲಸ ಮಾಡ್ತಾ ಇಲ್ಲ, ಬೇರ್ಪಡಿಸೋ ಕೆಲಸ ಅಂತ ಮಾಡ್ತಾ ಇಲ್ಲ. ನೋಡಿ, ಅವರು ಮನುಷ್ಯರಿದ್ದಾರೆ, ತಪ್ಪು ಮನುಷ್ಯರೇ ಮಾಡ್ಬೇಕು ಹೊರತು ಬೇರೆ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಮಾಡಿರುವಂತ ತಪ್ಪುಗಳನ್ನ ತಿದ್ದುಕೊಂಡು ಸರಿ ಮಾಡ್ಕೊಂಡು ಒಟ್ಟಾಗಿ ಹೋಗ್ಬೇಕನ್ನುವಂತ ನಮ್ಮ ಹಿರಿಯರ ಆಸೆ ಇದೆ.